ಯಾರು ಗೆಲ್ಲಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? ರಜತ್, ಮೋಕ್ಷಿತಾ, ಚೈತ್ರ, ಹನುಮಂತು, ರಜತ್. ಹನುಮಂತು. ನಮಗೆ ಲಾಯರ್ ಜಗದೀಶ್ ಅವರು ಇಷ್ಟ ಇದ್ರು, ಆದರೆ ಅವ್ರು ಹೋದ್ಮೇಲೆ ಸ್ವಲ್ಪ ಕಮ್ಮಿ ನಾವು ನೋಡಿದ್ದು ಬಿಗ್ ಬಾಸ್. ಇವಾಗ ಮೂಲೆ ಗೊಂಪಾಯ್ತು ಅವ್ರ ಭವ್ಯನ ಜೊತೆ ಸೇರ್ಕೊಂಡು. ಭೂಮಿಕಾ. ನಿಮ್ಮ ಹೆಸರು? ಶೋಭಿತಾ. ಭೂಮಿಕಾ ಆ್ಯಂಡ್ ಶೋಭಿತಾ. ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸಲ್ಲಿ ಯಾರು ಇಷ್ಟ ನಿಮಗೆ? ರಜತ್. ರಜತ್. ನಿಮಗೆ? ಹನುಮಂತು. ಹನುಮಂತು. ತುಂಬಾ ಜನ ಚೆನ್ನಾಗಿ ಆಡ್ತಾರೆ. ರಜತ್, ಹನುಮಂತು ಚೆನ್ನಾಗಿ ಆಡ್ತಾರೆ. ಬಟ್ ಅವ್ರಿಬ್ರಲ್ಲಿ ಯಾರು? ಇವಾಗ ಮೂಲೆ ಗೊಂಪಾಯ್ತು ಅವ್ರ ಭವ್ಯನ ಜೊತೆ ಸೇರ್ಕೊಂಡು ಸ್ವಲ್ಪ ಸೈಡಿಗೆ ಬಂದ್ರೆ ಚೆನ್ನಾಗಿರುತ್ತೆ. ತ್ರಿವಿಕ್ರಮ್ ಲೈಕ್ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇತ್ತು, ಬಟ್ ಅವ್ರ ಎಕ್ಸ್ಪೆಕ್ಟೇಷನ್ಸ್ ತಕ್ಕಂತೆ ಇಲ್ಲ. ಓಕೆ, ಈಗ ನಿಮಗೆ ರಜತ್ ಇಷ್ಟ ಅಂತ ಹೇಳಿದ್ರಿ, ಅವರಲ್ಲಿ ಏನು ನೋಡಿ ನಿಮಗೆ ಇಷ್ಟ ಆಯಿತು? ಏನು ನೋಡಿದ್ರೆ ಗೊತ್ತಾಗುತ್ತೆ? ಅವರು ಪರ್ಫೆಕ್ಟ್ ಫಾರ್ ಬಿಗ್ ಬಾಸ್ ಅನ್ಸುತ್ತೆ. ಫುಲ್ಲು ಅಂದರೆ ಅವ್ರದ್ದು ವೈಬ್ ಆಗಿರ್ಬೋದು, ಅವರು ಎಲ್ಲೂ ಡೌನ್ ಆಗಿರೋದನ್ನ ನಾವು ನೋಡೇ ಇಲ್ಲ. ಹೌದು, ನಾಮಿನೇಷನ್ ಮಾಡಿದ್ರೆ ಚೇಂಜ್ ಆಗ್ಬಿಡ್ತೀನ ನಾನು. ನಾಳೆಯಿಂದ ನಾನು ಬೇರೆಯವ್ರನ್ನ ಹೀರೋ ಅಂತೀನ, ನಾನೇ ಹೀರೋ. ಟಾಸ್ಕ್ ಅಂತ ಬಂದಾಗಲೂ ಅಷ್ಟೇ, ಅವ್ರದ್ದು ಎಂಟರ್ಟೈನ್ಮೆಂಟು ಅಷ್ಟೇ, ಮತ್ತು ಮಾತಾಡೋದು ಎಲ್ಲರ ಜೊತೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಆಚೆ ಹೊರಗಡೆ ಇರೋರಿಗೆ ಅದೊಂಥರ ಫನ್ ಅಂತ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಹನುಮಂತು ಯಾಕೆ ಇಷ್ಟ? ತುಂಬ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡ್ತಾರೆ. ಅಕ್ಕ ಒಳಗ್ ನೋಡ್ರಿ, ನಾ ಜಳಕ ಮಾಡಾಕತ್ತೀನಿ. ಸೊ ಮೊಕ್ಕದ ಮೇಲೆ ಹೊಡೆದಂಗೆ ಮಾತಾಡ್ತಾರೆ. ನಿಮ್ಮ ನಂಗೆ ಅನ್ಬಾರ್ದು ಸುಮ್ಕರ್. ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡಬೇಕು. ಸೊ ಚೆನ್ನಾಗಿ ಮಾತಾಡ್ತಾರೆ. ಅವ್ರ ಆನ್ಸರ್ಸ್ ಎಲ್ಲ ಇಷ್ಟ ಆಗೋ ಕ್ಯಾರೆಕ್ಟರ್ ಏನು? ಅದೇ ಸ್ವಲ್ಪ ಮಾತಾಡ್ತಾರಲ್ಲ, ಅದು ತುಂಬ ಇಷ್ಟ ಆಯ್ತು. ಚೈತ್ರನ್ ಥರ ವಟ ವಟ ಅಂತ ವಟ ವಟ ಅಂದರೆ ಇಷ್ಟ ಆಗಲ್ಲ. ಚೆನ್ನಾಗಿರಲ್ಲ. ಓಕೆ, ಥ್ಯಾಂಕ್ ಯು. ಯಶಸ್ವಿನಿ ಅದು ಎಷ್ಟು ಸ್ಲೋ ಆಗಿ ಹೇಳ್ತಿದ್ದೀರಾ. ಓಕೆ, ನಿಮ್ಮ ಹೆಸರು? ಅನನ್ಯ. ನಿಮ್ಮ ಹೆಸರು? ಜೀವಿಕಾ. ಓಕೆ, ಈಗ ಬಿಗ್ ಬಾಸ್ ಎಲ್ಲರೂ ನೋಡ್ತೀರಾ ಅಲ್ವಾ? ನಾನು ನೋಡಲ್ಲ. ಚಾನ್ಸೇ ಇಲ್ಲ. ನೀವು? ಸ್ವಲ್ಪ ನೋಡ್ತೀನಿ, ಮಧ್ಯೆ ಟೈಮ್ ಆದಾಗ. ಬಟ್ ಆಗಾಗ ನೋಡ್ತೀರಾ? ಓಕೆ, ಬಿಗ್ ಬಾಸಲ್ಲಿ ನಿಮಗೆ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು? ಫೇವ್ರೆಟ್ ಅಂದರೆ ಮಂಜು. ಫಸ್ಟ್ ಟೈಮ್ ಒಬ್ಬರು ಬೇರೆ ನೇಮ್ ಹೇಳ್ತಿದ್ದಾರೆ. ಓಕೆ, ಫೇವ್ರೆಟ್ ಅಂತ ಏನಿಲ್ಲ, ಬಟ್ ಮೋಕ್ಷಿತಾದು ಕ್ಯಾರೆಕ್ಟರ್ ನಂಗೆ ಇಷ್ಟ ಆಗುತ್ತೆ. ಮೋಕ್ಷಿತಾ ಅವ್ರ ಕ್ಯಾರೆಕ್ಟರ್. ಮೋಕ್ಷಿತಾ ಆ್ಯಂಡ್ ಮಂಜು ಇಬ್ಬರಲ್ಲೂ ಇಷ್ಟ ಆಗೋದೇನು ಅಂತ? ಅಂದರೆ ಟಫ್ ಕಾಂಪಿಟೇಟರ್ ಕೊಡ್ತಾರೆ ಟಫ್ ಕಾಂಪಿಟೇಟರ್. ಸೊ ಹಂಗಾಗಿ ಅವ್ರು ಇಷ್ಟ ಆಗ್ತಾರೆ ಮಂಜು. ಅವರು ಇಂಡಿಪೆಂಡೆಂಟ್ ನೇಚರ್ ಆಗಿರಲಿ, ಯಾರ ಜೊತೆನೂ ಒಂದು ಫ್ರೆಂಡ್ಶಿಪ್ ಬಾಂಡ್ ಇಟ್ಕೊಳ್ದೇ ಅವ್ರ ಆಟ ಅವ್ರು ಆಡ್ಕೊಂಡು ಹೋಗ್ತಾ ಇದ್ದಾರೆ. ಫ್ರೆಂಡ್ಸು ಮಧ್ಯ ಕೈ ಕೊಟ್ಟರು ಅವ್ರು ಅದನ್ನೇ ಹೆಂಗೆ ನಿಭಾಯಿಸೋದು ಅಂತ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ. ನೀವು ಓಡಬಿಡಿ, ಬನ್ನಿ ಇಲ್ಲಿ. ನಾನು ನೋಡೋದೇ ಇಲ್ಲ. ಆದರೂ ಪರವಾಗಿಲ್ಲ, ನೀವು ನಿಂತೀರಿ ಇಲ್ಲಿ. ಬಿಗ್ ಬಾಸಲ್ಲಿ ಯಾರು ಕಂಟೆಸ್ಟೆಂಟೇ ಗೊತ್ತಿಲ್ಲ ನಿಮಗೆ? ಭವ್ಯ ಗೊತ್ತು, ಆ್ಯಂಡ್ ಇವ್ರು ಹೇಳಿದ್ದು ಮನೋಜ್ ಗೊತ್ತು. ಮಂಜುನಾ? ಓಕೆ. ತ್ರಿವಿಕ್ರಮ್ ಸಮಥಿಂಗ್ ಅವ್ರು ಗೊತ್ತು. ಆ್ಯಂಡ್ ಅವ್ರು ಹೇಳಿದ್ದು ತಗ್ಗರ್ ಅವ್ರನ್ನ ಇಷ್ಟು ಸ್ಮೂತಾಗಿ ಇಷ್ಟು ಕ್ಯೂಟಾಗಿ ಮಾತಾಡಿದ್ರೆ ನಾವು ಕೇಳೋದೇ ಇಲ್ಲ. ಕ್ಯೂಟ್ ಅಂತ ಏನಿಲ್ಲ. ಓಕೆ, ಇಷ್ಟು ಜನ ಗೊತ್ತು ಅಷ್ಟೇ. ಓಕೆ, ಇದರಲ್ಲಿ ನಿಮಗೆ ಫೇವರೇಟ್ ಕಂಟೆಸ್ಟೆಂಟ್? ಆ್ಯಂಡ್ ದಟ್ ಚೈತ್ರ ಆಲ್ಸೋ. ಚೈತ್ರ ಅಂದರೆ ಫೇವರೇಟ್ ಅಂದ್ರೆ? ಅಲ್ಲಲ್ಲ, ಗೊತ್ತು ಅಂತ. ನೀನು ಫೇವರೇಟ್ ಕಂಟೆಸ್ಟೆಂಟ್? ನಾನು ನೋಡೋದೇ ಇಲ್ಲ, ನಂಗೆ ಗೊತ್ತಿಲ್ಲ. ಗೊತ್ತೇ ಇಲ್ಲ. ಓಕೆ, ಥ್ಯಾಂಕ್ ಯು. ಚೈತನ್ಯ. ನಿಮ್ಮ ಹೆಸರು? ನೀಲಾಂಬಿಕಾ. ಓಕೆ, ನೀಲಾಂಬಿಕಾ ಆ್ಯಂಡ್ ಚೈತ್ರ. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. ನೀವು? ಸ್ವಲ್ಪ. ಬಟ್ ನೀವು ಬಿಗ್ ಬಾಸ್ ತುಂಬ ನೋಡ್ತೀರಾ? ಅಷ್ಟೊಂದು ಅಂದರೆ ರೂಮಲ್ಲೆಲ್ಲ ನೋಡ್ಬೇಕಾದ್ರೆ ಫ್ರೆಂಡ್ಸು ನಾನು ನೋಡ್ತೀನಿ. ಓಕೆ, ನಿಮಗೆ ಬಿಗ್ ಬಾಸಲ್ಲಿ ಯಾವ ಕಂಟೆಸ್ಟೆಂಟ್ ತುಂಬ ಇಷ್ಟ? ನನಗೆ ಹನುಮಂತು. ನಿಮಗೆ? ಹನುಮಂತು ಸೇಮ್. ಓಕೆ, ಈಗ ಹನುಮಂತು ಅಲ್ಲಿ ನಿಮಗೆ ಇಷ್ಟ ಆಗಿದ್ದ ಕ್ಯಾರೆಕ್ಟರ್ ಏನು? ತುಂಬ ಸಿಂಪಲ್ಲು, ಆಮೇಲೆ ಇನ್ನೋಸೆಂಟು, ಆಮೇಲೆ ಸ್ವಲ್ಪ ಥಿಂಕ್ ಮಾಡಿ ಮಾತಾಡ್ತಾನೆ ಅನ್ಸುತ್ತೆ. ಥಿಂಕ್ ಮಾಡಿ ಮಾತಾಡ್ತಾರಾ? ಅಂದರೆ ಬೇರೆಯವ್ರಿಗೆ ಹೇಳಬೇಕಾದ್ರೆ ಏನಾದರೂ ಯಾವ್ದಾದ್ರು ಗೇಮ್ ರಿಲೇಟೆಡ್ ಏನಾದರೂ ಇದ್ದಾಗ ಸ್ವಲ್ಪ ಅನಲೈಸ್ ಮಾಡಿರ್ತಾರೆ, ಅದ್ರ ಮೇಲೆ ಹೇಳ್ತಾರೆ ಅಂತ. ಮೆಂಟಲಿ ಸ್ಟ್ರಾಂಗ್. ಬಿಗ್ ಬಾಸ್ ಕಂಟೆಸ್ಟೆಂಟ್ನಲ್ಲಿ ನಿಮಗೆ ತುಂಬ ಬ್ರೇವು, ತುಂಬ ಸ್ಪೆಷಲ್ಲು ಅಂತ ಯಾರನ್ನೆಲ್ಲಾದರೂ ಫೀಲ್ ಆಗಿದೆ? ಬ್ರೇವ್ ಅಂದರೆ ರಜತ್. ಎಲ್ಲರೂ ರಜತ್ತು ಮತ್ತು ಹನುಮಂತು ಇಬ್ಬರ ಮೇಲೆ ಹೇಳ್ತಿದ್ದಾರೆ. ಓಕೆ, ಯಾರು ಗೆಲ್ಲಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? ರಜತ್ ಅಥವಾ ಹನುಮಂತನೇ. ಎನಿ ರೀಸನ್ಸ್? ಅದೇ ಹೇಳಿದ್ವಲ್ಲ, ಇನ್ನೋಸೆಂಟು ಮತ್ತು ಹಳ್ಳಿ ಹುಡುಗ ಅಂತ ಸಪೋರ್ಟ್ ಮಾಡ್ತೀವಿ. ಆ್ಯಕ್ಚುಲಿ ಅವನು
ಅದೇ ಮೆಂಟಲಿ ಸ್ಟೆಬಲ್, ಅವ್ನು ಆಟ ಚೆನ್ನಾಗಿ ಆಡ್ತಾನೆ, ಯಾರ ಜೊತೆನೂ ಫುಲ್ ಅಂದರೆ ಬೇರೆಯವ್ರ ಬಗ್ಗೆ ರೂಮರ್ಸ್ ಹಬ್ಸೋದಾಗಲಿ ಈ ರೀತಿ ಏನು ಮಾಡಲ್ಲ. ಅವ್ನ್ದು ಏನಿರುತ್ತೆ ಅದನ್ನು ಫಾಲೋ ಮಾಡ್ತಾ ಹೋಗ್ತಾನೆ ಅಷ್ಟೇ. ಪರ್ಫೆಕ್ಟ್ ಅಂತ ಹೇಳ್ತಿದ್ದಾರೆ. ಓಕೆ, ಥ್ಯಾಂಕ್ ಯು. ಪ್ರಜ್ವಲ್ ಅಂತ. ನಿಮ್ಮ ಹೆಸರು ಬ್ರೋ? ಪವನ್ ಕುಮಾರ್ ಅಂತ. ನಿಮ್ಮ ಹೆಸರು? ಸನತ್. ಶನತ್. ಯಾರು ಚಪ್ಪರ್ ನನ್ನ ಮಕ್ಕಳು? ಓಕೆ ಬ್ರೋ, ಎಲ್ಲರೂ ಬಿಗ್ ಬಾಸ್ ನೋಡ್ತೀರಾ? ಎಲ್ಲರೂ ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ಫ್ಯಾನ್ಸ್. ಬಿಗ್ ಬಾಸ್ನಲ್ಲಿ ಯಾರು ನಿಮಗೆ ತುಂಬ ಇಷ್ಟ? ನಮಗೆ ಲಾಯರ್ ಜಗದೀಶ್ ಅವರು ಇಷ್ಟ ಇದ್ರು. ಆದರೆ ಅವ್ರು ಹೋದ್ಮೇಲೆ ಸ್ವಲ್ಪ ಕಮ್ಮಿ ನಾವು ನೋಡಿದ್ದು ಬಿಗ್ ಬಾಸ್. ಅವ್ರನ್ನ ಬಿಟ್ಟರೆ ಇನ್ಯಾರು ಇಷ್ಟ ಬ್ರೋ? ಇವಾಗ ಅಂದರೆ ಇವರು ರಜತ್. ರಜತ್. ಆಗಲೇ ಕೂಡ ಒಬ್ಬರು ರಜತ್ ಅಂತ ಹೇಳಿದರು ಬ್ರೋ. ನಿಮಗೆ ಬ್ರೋ ನಾನು ಬಿಗ್ ಬಾಸ್ ಅಷ್ಟೇ ನೋಡಿಲ್ಲ ಬ್ರೋ. ಬ್ರೋ ಈಗ ತಾನೇ ಹೇಳಿದ್ರಲ್ಲ ಬ್ರೋ. ಕಿಚ್ಚ ಸುದೀಪ್ಗೋಸ್ಕರ ಕೊನೆ ದಿನ ನೋಡ್ತೀವಿ, ಔಟ್ಫಿಟ್ ನೋಡೋಕೆ ಅಷ್ಟೇ. ಅದು ಬಿಟ್ರೆ ಇನ್ನೇನು ನೋಡಲ್ಲ. ಓಕೆ ಬ್ರೋ, ನಾವೇನು ನೋಡೋದಿಲ್ಲ ಬಿಗ್ ಬಾಸ್. ಬಿಗ್ ಬಾಸ್ ಇವಾಗ ತಾನೇ ನೋಡಿದ್ರು ಅಂದ್ರಲ್ಲ ಗುರು. ಅಂದರೆ ನಾವು ಹಾಸ್ಟೆಲಲ್ಲಿರೋ ಹುಡುಗರು ಅಲ್ವಾ, ನಮ್ಗೆಲ್ಲಿ ಸುಮ್ಮನೆ ಇದು ಈಗ ಮಾಡೋಕ್ಕೆ ಕೆಲಸ ಇಲ್ಲ ಅಲ್ಲಿ, ಅದನ್ನೇನು ನೋಡೋದ. ಓಕೆ ಬ್ರೋ, ನಿಮಗೆ ರಜತ್ ಇಷ್ಟ ಆಗೋದಕ್ಕೆ ಕಾರಣ ಏನು ಬ್ರೋ? ಅವ್ರ ಆ್ಯಟಿಟ್ಯೂಡು, ಅವರು ನಡ್ಕೊಳ್ಳೋ ರೀತಿ ಎಲ್ಲ ಚೆನ್ನಾಗಿದೆ. ಆಮೇಲೆ ಚೆನ್ನಾಗಿ ಆಡ್ತಾರೆ ಆಟ ಗೀಟ ಎಲ್ಲ, ಅದಕ್ಕೆ ರಜತ್ ಅವ್ರು ಇಷ್ಟ. ಪ್ರೋಮೋ ನೋಡ್ಬಿಟ್ಟು ಹನುಮಂತ ಇಷ್ಟ ಅಷ್ಟೇ. ಹನುಮಂತ ಇಷ್ಟ. ಹನುಮಂತು ಇಬ್ಬರೇ ಹೈಲೈಟ್ ಬ್ರೋ. ಆಗಲೇ ಕೂಡ ಇದೇ ಸೇಮ್ ಆನ್ಸರ್ ಹೇಳಿದ್ರು. ಓಕೆ ಬ್ರೋ, ಈಗ ಹನುಮಂತ್ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಅಲ್ಲಿ ಹುಡುಗ ಬೆಳೆದಿದ್ರೆ ಚಂದ, ಗೆಲ್ಲಿ ಅಷ್ಟೇ. ಯಾರು ಗೆದ್ದರೆ ಒಳ್ಳೆಯದು, ಯಾರು ಗೆಲ್ಲಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? ನಾನು ಹನುಮಂತ. ನಾವು ರಜತ್ ಗೆಲ್ಬೇಕು. ಯಾರು ವೈಲ್ಡ್ ಕಾರ್ಡ್ ಎಂಟ್ರಲ್ಲಿ ಗೆದ್ದಿಲ್ಲ. ಈ ಸರಿ ಒಂದೊಂದು ಇತಿಹಾಸ ಸೃಷ್ಟಿಯಾಗಲಿ ಅಂತ. ಇತಿಹಾಸ. ರಜತ್. ಆ್ಯಕ್ಚುಲಿ ಈಗ ನೋಡಿಲ್ಲ ಅಂತ ಹೇಳಿದ್ರಿ, ಈಗ ರಜತ್ ಗೆಲ್ಲಬೇಕು ಅಂತ ಹೇಳ್ತಿದ್ದೀರಾ? ಪಕ್ಕ ನೋಡ್ತೀರಾ ಬ್ರೋ? ಅದು ಸುಳ್ಳು ಹೇಳ್ತಿದ್ದೀರಾ? ಓಕೆ, ಥ್ಯಾಂಕ್ ಯು ಬ್ರೋ. ಸರಿ ಬ್ರೋ. ರವೀಂದ್ರ ಅಂತ ಬ್ರೋ, ಬಿಗ್ ಬಾಸ್ ನೋಡ್ತೀರಾ? ನೋಡಲ್ಲ ಬ್ರೋ. ಬಿಗ್ ಬಾಸ್ ನೋಡಲ್ಲ ಬ್ರೋ. ಬರೀ ಕ್ಯಾರೆಕ್ಟರ್ ನೇಮ್ ಗೊತ್ತಾ ಅಲ್ಲಿ ಯಾರ್ಯಾರು ಇದ್ದಾರೆ ಅಂತ ಬಿಗ್ ಬಾಸ್ನಲ್ಲಿ? ಒಬ್ಬ ರಜತ್ ಗೊತ್ತು, ಹನುಮಂತು, ತ್ರಿವಿಕ್ರಮ್. ಓಕೆ ಬ್ರೋ, ಇಷ್ಟೊಂದೆಲ್ಲ ಥಿಂಕ್ ಮಾಡಬೇಡಿ. ನಿಮಗೆ ಯಾರು ಗೆಲ್ಲಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ? ನನಗೆ ಇಷ್ಟು ಸೀರಿಯಸ್ಲಿ ಇಂಟ್ರೆಸ್ಟ್ ಇಲ್ಲ ಬ್ರೋ. ಅದು ಯಾರು ಗೆಲ್ತಾರೆ ಐಡಿಯಾ ಇಲ್ಲ ನಂಗೆ ಸೀರಿಯಸ್ಲಿ. ಬಟ್ ರಜತ್ ಗೆಲ್ಬೋದು, ಗೆಲ್ತಾನೆ ಅನಿಸುತ್ತೆ ಅಷ್ಟೇ, ಒಂದು ಹೋಪ್. ಓಕೆ ಬ್ರೋ, ಥ್ಯಾಂಕ್ ಯು.